ನಮಸ್ಕಾರ ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ವಿಲುಕಪ್ ಅಂದರೆ ವರ್ಟಿಕಲ್ ಲುಕಪ್. ಸ್ನೇಹಿತರೆ, ನಾವು ಈ ವಿಲುಕಪ್ನ ಯಾಕೆ ಬಳಸ್ತೀವಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ವಿಲುಕಪ್ ಅನ್ನೋದು ನಾವು ಯಾವುದೇ ಟೇಬಲ್ನಲ್ಲಿ ಮಿಸ್ ಆಗಿರುವಂಥ ಡೀಟೇಲ್ಸ್ನ ಬೇರೆ ಟೇಬಲಿಂದ ನಾವು ಸುಲಭವಾಗಿ ತಗೊಂಡ್ಬರೋದಕ್ಕೆ ನಾವು ವಿಲುಕಪ್ ಅನ್ನೋ ಫಾರ್ಮುಲಾನ ಬಳಸ್ತೀವಿ. ಈ ಟೇಬಲ್ನ ನಾವು ಉದಾಹರಣೆಗೆ ತಗೊಳೋದಾದ್ರೆ, ನಮಗೆ ಇಲ್ಲಿ 10 ಎಂಪ್ಲಾಯಿ ನಂಬರ್ಸ್ ಇದೆ, ಆದರೆ ಇಲ್ಲಿ ಕಂಪನಿ ನೇಮ್ ಮತ್ತು ಇಮೇಲ್ ಅನ್ನೋ ಡೀಟೇಲ್ಸ್ ಇಲ್ಲಿ ಮಿಸ್ ಆಗಿದೆ. ಈ ಡೀಟೇಲ್ಸ್ನ ನಾವು ಬೇರೆ ಟೇಬಲಿಂದ ನಾವು ತಗೊಂಡ್ಬರೋಣ. ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ನಾನು ಇಲ್ಲಿ ಸ್ಯಾಂಪಲ್ ಎಂಪ್ಲಾಯ್ ಡೇಟಾಬೇಸ್ ಅನ್ನೋ ಒಂದು ಶೀಟಲ್ಲಿ ಕೊಟ್ಟಿದ್ದೀನಿ. ಬನ್ನಿ, ಈಗ ನಾವು ಈ ವಿಲುಕಪ್ನ ಬಳಸ್ಕೊಂಡು ಸಿಂಪಲ್ ಆಗಿ ಹೇಗೆ ಇಲ್ಲಿ ನಾವು ಡೇಟಾನ ತಗೊಂಡ್ಬರೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಯಾವುದೇ ಒಂದು ಎಕ್ಸೆಲ್ ಫಾರ್ಮುಲಾನ ಬಳಸಬೇಕಂದ್ರೆ ಅದು ಈಕ್ವಲ್ ಸೈನ್ ಇಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಈಕ್ವಲ್ಸ್ ವಿಲುಕಪ್ ಇಸ್ ಈಕ್ವಲ್ ಟು ವಿಲುಕಪ್ ಅಂತ ಟೈಪ್ ಮಾಡ್ತೀನಿ, ಬ್ರಾಕೆಟ್ ಓಪನ್ ಮಾಡ್ತೀನಿ. ಬ್ರಾಕೆಟ್ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಅಸಿಸ್ಟೆಂಟ್ ಸಿಗುತ್ತೆ. ನೋಡಿ, ವಿಲುಕಪ್ ಅಲ್ಲಿ 4 ಕಾಂಪೋನೆಂಟ್ಸ್ ಇದೆ: ಲುಕಪ್ ವ್ಯಾಲ್ಯೂ, ಟೇಬಲ್ ಅರೇ, ಕಾಲಮ್ ಇಂಡೆಕ್ಸ್ ನಂಬರ್ ಮತ್ತು ರೇಂಜ್ ಲುಕಪ್ ಅಂತ. ಲುಕಪ್ ವ್ಯಾಲ್ಯೂ ಅಂತಂದ್ರೆ ಏನು? ಲುಕಪ್ ವ್ಯಾಲ್ಯೂ ಅಂತಂದ್ರೆ ನಾವು ಯಾವ ಕಂಪೋನೆಂಟ್ನ ಅಂದ್ರೆ ಯಾವ ಡೇಟಾನ ಆಧಾರವಾಗಿ ಇಟ್ಕೊಂಡು ನಾವು ಕಂಪನಿ ನೇಮ್ ಅಂತ ಹುಡುಕ್ತಾ ಇದೀವೋ ಅದು ನಮಗೆ ಲುಕಪ್ ವ್ಯಾಲ್ಯೂ ಆಗುತ್ತೆ. ಇಲ್ಲಿ ನಾವು ಎಂಪ್ಲಾಯಿ ನಂಬರ್ ಅನ್ನೋದು ಎರಡೂ ಟೇಬಲ್ನಲ್ಲಿ ನಮಗೆ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಎಂಪ್ಲಾಯಿ ನಂಬರ್ನ ಚೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, B3 ಕಾಮ. ಈಗ ನೆಕ್ಸ್ಟ್ ಟೇಬಲ್ ಅರೇ ಅನ್ನೋದನ್ನ ನಾವು ಇಲ್ಲಿ ಸಪ್ಲೈ ಮಾಡಬೇಕಾಗ್ತದೆ. ಟೇಬಲ್ ಅರೇ ಅಂತಂದ್ರೆ ನಾವು ಹುಡುಕ್ತಾ ಇರುವಂತ ಕಂಪನಿ ನೇಮ್ ಅನ್ನೋದು ಯಾವ ಟೇಬಲ್ ಅಲ್ಲಿ ನಮಗೆ ಸಿಗ್ತಾ ಇದೆ ಅಂದ್ರೆ, ನೋಡಿ ಇಲ್ಲಿ ಸ್ಯಾಂಪಲ್ ಡೇಟಾ ಎಂಪ್ಲಾಯಿ ಡೇಟಾಬೇಸ್ ಅಲ್ಲಿ ಹೋಗಿ ನಾನು ಎ ಕಾಲಮ್ ಇಂದ ಎಂಡ್ ವರ್ಗೂ ನಾನು ಸೆಲೆಕ್ಟ್ ಮಾಡ್ತೀನಿ. ಯಾಕೆ ನಾನು ಎಂಡ್ ವರ್ಗೂ ಎ ಕಾಲಮ್ ಇಂದ ಸೆಲೆಕ್ಟ್ ಮಾಡಿದೆ ಅಂತಂದ್ರೆ, ನಾವು ಬೇಸ್ ಆಗಿ ಇಟ್ಕೊಂಡಿರೋ ಅನ್ನೋದು ಎಂಪ್ಲಾಯಿ ನಂಬರ್ ಅನ್ನೋದು ಎ ಕಾಲಮ್ ಅಲ್ಲಿ ಇದೆ. ಅದಕ್ಕೋಸ್ಕರ ನಾನು ಎ ಇಂದ ಎಂಡ್ ವರ್ಗೂ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ನೀವು ಇಲ್ಲಿ F4 ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿ, ಆಗ ನಿಮಗೆ ಕಾಲಮ್ಸ್ ಅನ್ನೋದು ಫ್ರೀಸ್ ಆಗುತ್ತೆ. ಈ ಫ್ರೀಸಿಂಗ್ ಮತ್ತೆ ಡಾಲರ್ ಸಿಂಬಲ್ಸ್ ನಾವು ಯಾಕೆ ಬಳಸ್ತೀವಿ ಅನ್ನೋದು ನಾನು ನಿಮಗೆ ಮುಂದೆ ಬರುವಂಥ ವಿಡಿಯೋಸ್ನಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ, ನಾವು ಮುಂದಿನ ಕಾಂಪೊನೆಂಟ್ ಹೋಗೋಣ. ಕಾಮ. ಮೂರನೇದು ಕಾಲಮ್ ಇಂಡೆಕ್ಸ್ ನಂಬರ್. ಕಾಲಮ್ ಇಂಡೆಕ್ಸ್ ನಂಬರ್ ಅಂತಂದ್ರೆ ಏನು? ನಾವು ಹುಡುಕ್ತಾ ಇರುವ ಕಂಪನಿ ನೇಮ್ ಅನ್ನೋ ಕಾಲಮು ಎಂಪ್ಲಾಯಿ ನಂಬರ್ ಕಾಲಮ್ ಇಂದ ಎಷ್ಟನೇ ಕಾಲಮ್ ಅಲ್ಲಿ ಇದೆ. ಯಾಕಂದ್ರೆ ನಾವು ಬೇಸ್ ಆಗಿ ಇಟ್ಕೊಂಡಿದ್ದು ಎಂಪ್ಲಾಯಿ ನಂಬರ್ ಅಲ್ವಾ, ಅದರಿಂದ ನಮಗೆ ಕಂಪನಿ ನೇಮ್ ನಮಗೆ ಬೇಕಾಗಿರೋದು. ನೋಡಿ, 1, 2, 3, 4 ABCD 4ನೇ ಕಾಲಮ್ ಅಲ್ಲಿ ನಮಗೆ ಕಂಪನಿ ನೇಮ್ ಅನ್ನೋದು ಅವೈಲಬಿಲಿಟಿ ಇದೆ. ಸೊ ನಾವಿಲ್ಲಿ ಕಾಲಮ್ ಇಂಡೆಕ್ಸ್ ನಂಬರ್ ಅನ್ನ 4 ಅಂತ ಕೊಡಬೇಕಾಗ್ತದೆ, 4 ಕಾಮ. ಲಾಸ್ಟ್ ಕಾಂಪೋನೆಂಟು ನಮಗೆ ರೇಂಜ್ ಲುಕಪ್. ರೇಂಜ್ ಲುಕಪ್ ಅಂತಂದ್ರೆ ನಮಗೆ ಎಕ್ಸಾಕ್ಟ್ ಮ್ಯಾಚ್ ಬೇಕಾ, ಅಪ್ರಾಕ್ಸಿಮೇಟ್ ಮ್ಯಾಚ್ ಬೇಕಾ ಅಂತ ಇಲ್ಲಿ ಕೇಳ್ತಾ ಇದೆ. ನಾವು ತುಂಬಾ ಸನ್ನಿವೇಶಗಳಲ್ಲಿ ಬಳಸೋದು ವಿಲುಕಪ್ ನ ಬಳಸೋದೇ ನಾವು ಎಕ್ಸಾಕ್ಟ್ ಮ್ಯಾಚ್ಗೋಸ್ಕರ. ಸೊ ನಾನಿಲ್ಲಿ 0 ಅಂತ ಟೈಪ್ ಮಾಡಬಹುದು ಅಥವಾ ಫಾಲ್ಸ್ ಅಂತ ಕೂಡ ನಾನು ಟೈಪ್ ಮಾಡಬಹುದು. ನೋಡಿ, ನಾನು ಇಲ್ಲಿ ಫಾಲ್ಸ್ ಅಂತ ಟೈಪ್ ಮಾಡಿ ಬ್ರಾಕೆಟ್ ನ ಕ್ಲೋಸ್ ಮಾಡ್ತೀನಿ, ಆಮೇಲೆ ಎಂಟರ್ ಮಾಡ್ತೀನಿ. ನೋಡೋದಲ್ಲ, ವಿಲುಕಪ್ ಇಂದ ನಾವು 4 ಕಾಂಪೊನೆಂಟ್ ನ ಸಪ್ಲೈ ಮಾಡಿ ಈಸಿಯಾಗಿ ನಾವು ಎಂಪ್ಲಾಯಿಯ ಕಂಪನಿ ನೇಮ್ ನ ತಗೊಂಡ್ ಬಂದ್ವಿ ಇಲ್ಲಿ. ಇದೇ ರೀತಿ ನಿಮ್ಗೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನಾವು ಕಂಪನಿ ನೇಮ್ ಹೇಗೆ ತಗೊಂಡ್ ಬಂದ್ವು ಅದೇ ರೀತಿ ಇಮೇಲ್ ಐ ಡಿನ ಕೂಡ ಹೇಗೆ ನಾವು ಇಲ್ಲಿ ಲುಕಪ್ ಮಾಡೋಣ ಅಂತ ನಾನು ಹೇಳ್ತೀನಿ. ನೋಡಿ, ಟೈಪ್ ಮಾಡಿ ಇಸ್ ಈಕ್ವಲ್ ಟು ವಿಲುಕಪ್. ಮೊದಲನೇದು ಲುಕಪ್ ವ್ಯಾಲ್ಯೂ ಎಂಪ್ಲಾಯಿ ನಂಬರ್ ಕಾಮ. ಎರಡನೇದು ಟೇಬಲ್ ಅರೇ. ಸೆಲೆಕ್ಟ್ ಮಾಡಿ ಎ ಇಂದ ಎಂಡ್ ವರ್ಗೂ ಸೆಲೆಕ್ಟ್ ಮಾಡ್ತೀನಿ. F4 ಅನ್ನೋ ಒಂದು ಶಾರ್ಟ್ಕಟ್ ನ ಯೂಸ್ ಮಾಡಿ ಫ್ರೀಸ್ ಮಾಡ್ತಾ ಇದ್ದೀನಿ, ಕಾಮ. ಮೂರನೇ ಕಾಂಪೊನೆಂಟ್ ಕಾಲಮ್ ಇಂಡೆಕ್ಸ್ ನಂಬರ್. ನಾವು ಈ ಮುಂದೆ ನೋಡಿದಾಗೆ ನಮಗೆ ಕಂಪನಿ ನೇಮ್ ಅನ್ನೋದು 4ನೇ ಕಾಲಮ್ ಅಲ್ಲಿತ್ತು. ಈಗ ನಾವು ಹುಡುಕ್ತಾ ಇರುವಂತದ್ದು ಇಮೇಲ್ ಐ ಡಿ ಎಲ್ಲಿದೆ ಅಂದ್ರೆ ಎಲ್ ಕಾಲಮ್ ಅಲ್ಲಿ ಇದೆ. ಎಲ್ ಕಾಲಮ್ ಬಂದು ಎ ಕಾಲಮ್ ಇಂದ 12ನೇ ಕಾಲಮ್ ಅಲ್ಲಿ ಇದೆ. ಗೊತ್ತಾಯ್ತಲ್ಲ? ಸೊ ನಮ್ಮ ಕಾಲಮ್ ಇಂಡೆಕ್ಸ್ ನಂಬರ್ 12 ಅಂತ ಆಗುತ್ತೆ. ಆಮೇಲೆ ನಾನು ಇಲ್ಲಿ 0 ಅಂತ ಟೈಪ್ ಮಾಡಬಹುದು, ಇಲ್ಲ ಫಾಲ್ಸ್ ಅಂತ ಟೈಪ್ ಮಾಡಬಹುದು. ನೋಡಿ, ನಾನು 0 ಅಂತ ಕೊಟ್ಟು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡ್ತಾ ಇದ್ದೀನಿ. ನೋಡೋದಲ್ಲ, ನಮಗೆ ಇಮೇಲ್ ಐ ಡಿ ಕೂಡ ತುಂಬಾ ಸಲೀಸಾಗಿ ಇಲ್ಲಿ ನಾವು ತಗೊಂಡ್ಬರೋಕೆ ಸಾಧ್ಯವಾಯಿತು. ಇವೆರಡನ್ನು ಈಗ ಸೆಲೆಕ್ಟ್ ಮಾಡಿ ಇಲ್ಲಿ ಇಲ್ಲಿ ಒಂದು ಡಾಟ್ ಮಾರ್ಕ್ ಇದೆಯಲ್ಲ, ಆ ಡಾಟ್ ಮಾರ್ಕ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಎಂಟೈರ್ ಟೇಬಲ್ ಅಲ್ಲಿ ಡೇಟಾ ಫಿಲ್ ಆಗುತ್ತೆ.
ನೋಡಿ, ಇಲ್ಲಿ ನಮಗೆ ಎಲ್ಲ ಡೇಟಾನು ಪರ್ಫೆಕ್ಟ್ ಆಗಿ ಬಂದಿದೆ. ಯಾಕೆ ಅಂತಂದ್ರೆ ನಾವು ಹುಡುಕ್ತಾ ಇರುವಂತಹ ಎಲ್ಲಾ ಎಂಪ್ಲಾಯಿ ಐಡಿಸ್ ಕೂಡ ನಮಗೆ ಸ್ಯಾಂಪಲ್ ಡೇಟಾಬೇಸ್ ಅಲ್ಲಿ ಇದೆ. ಕೆಲವೊಮ್ಮೆ ನಿಮಗೆ ಹ್ಯಾಶ್ ಎನ್ ಎ ಅಂತ ಒಂದು ಎರರ್ ಬರುತ್ತೆ. ಯಾಕೆ ಹ್ಯಾಶ್ ಎನ್ ಎ ಅಂತ ಎರರ್ ಬರುತ್ತೆ ಅಂದ್ರೆ, ನಾವು ಹುಡುಕ್ತಾ ಇರುವಂತಹ ಒಂದು ಎಂಪ್ಲಾಯಿ ಐಡಿ ನಮ್ಮ ಡೇಟಾಬೇಸ್ ಅಲ್ಲಿ ಇಲ್ಲ ಅಂತ ಆದ್ರೆ ಆವಾಗ ನಿಮಗೆ ಹ್ಯಾಶ್ ಎನ್ ಎ ಅಂತ ಬರುತ್ತೆ. ಹ್ಯಾಶ್ ಎನ್ ಎ ಅಂತಂದ್ರೆ ನಾಟ್ ಅವೈಲಬಲ್. ಇನ್ನು ಕೆಲವೊಮ್ಮೆ ನಿಮಗೆ ಝೀರೋ ಅಂತ ಬರುತ್ತೆ. ಈ ವಿಲುಕಪ್ ಯೂಸ್ ಮಾಡಿದಾಗ ಝೀರೋ ಅಂತ ಬರುತ್ತೆ. ಅದು ಯಾಕೆ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ನಾವೀಗ ಈ ಎಂಪ್ಲಾಯೀಸ್ಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ನ ನಾವು ಹುಡುಕ್ತಾ ಇದ್ದೀವಿ. ಕೆಲವೊಮ್ಮೆ ಎಂಪ್ಲಾಯಿ ಐ ಡಿ ಡೇಟಾಬೇಸಲ್ಲಿ ಇರುತ್ತೆ, ಆದರೆ ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸು ಇಲ್ಲದೆ ಇರ್ಬೋದು, ಬ್ಲ್ಯಾಂಕ್ ಆಗಿರ್ಬೋದು. ನೋಡಿ, ಇಲ್ಲಿ ಉದಾಹರಣೆಗೆ ನಾನು 93209 ಅನ್ನೋ ಒಂದು ಎಂಪ್ಲಾಯಿ ಐ ಡಿನ ಸೆಲೆಕ್ಟ್ ಮಾಡಿ ಆ ಎಂಪ್ಲಾಯಿ ಐ ಡಿಗೆ ಸಂಬಂಧಪಟ್ಟ ಕಂಪನಿ ನೇಮ್ನ ಹಾಗೂ ಇಮೇಲ್ ಐ ಡಿನ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ, ಅಂದರೆ ಬ್ಲ್ಯಾಂಕ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಇಲ್ಲಿ ಎಂಪ್ಲಾಯಿ ಐ ಡಿ ಡೇಟಾಬೇಸ್ ಅಲ್ಲಿ ಇದೆ, ಆದರೆ ಅದಕ್ಕೆ ಸಂಬಂಧಪಟ್ಟ ಕಂಪನಿ ನೇಮ್ ಮತ್ತು ಇಮೇಲ್ ಐ ಡಿ ಇಲ್ಲ. ಸೊ ಝೀರೋ ಅಂತ ಬಂತು ಅಂದರೆ ನಿಮ್ಗೆ ಅರ್ಥ ಆಯ್ತಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನಾನು ಬಳಸಿದ ಈ ಎಕ್ಸೆಲ್ ಫೈಲ್ನ ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಇದರ ಡೌನ್ಲೋಡ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.